ಎಫೆಸಿಯರ ಪತ್ರಿಕೆಯ 2ನೇ ಅಧ್ಯಾಯದ 8ನೇ ವಚನದಲ್ಲಿ ಯಾವ ಮಾತಿದೆ? ಅದು ಎಂದರೆ, ನೀವು ಕೇವಲ ಕೃಪೆಯಿಂದಲೇ ರಕ್ಷಣೆ ಪಡೆದಿದ್ದೀರಿ, ದೇವರಿಗೆ ಸ್ತುತಿ. ಇದ್ರಿಗಾಗಿ ನೀನೇನು ಪಾವತಿಸ್ಯಾರ? ನೀವು ವಿಶ್ವಾಸದ ಮೂಲಕ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೀರಿ. ಇದು ನಿಮ್ಮಿಂದ ಬಂದದ್ದಲ್ಲ. ಹಲ್ಲೆಲೂಯ! ಇದು ನಮ್ಮಿಂದ ಬಂದದ್ದಲ್ಲ. ಇದಕ್ಕಾಗಿ ನಾವು ಯಾವುದೇ ಪ್ರಯತ್ನವೂ ಮಾಡಿಲ್ಲ. ನಾವು ಕೇವಲ ಯೇಸು ಪ್ರಭುವಿನಲ್ಲಿ ವಿಶ್ವಾಸವಿಟ್ಟಿದ್ದಿಲ್ಲ. ಇದು ದೇವರ ವರ ಎಂದು ಹೇಳ್ತಿದ್ದಾನೆ. ಹಲ್ಲೆಲೂಯ ಎಂದು ಹೇಳೋಣವೇ? ಹಲ್ಲೆಲೂಯ! ಇದು ದೇವರ ವರ. ಯೇಸು ಪ್ರಭು ಯೋಹಾನ ಅಧ್ಯಾಯ 14 ವಚನ 6ರಲ್ಲಿ ಹೇಳ್ತಾನೆ, ನಾನು ಮಾರ್ಗ, ಸತ್ಯ ಮತ್ತು ಜೀವ ಎಂದು. ಈ ಮಾತನ್ನು ಇಷ್ಟು ಕಾಲ ಲೋಕದಲ್ಲಿ ಯಾರೂ ಯುಗಪುರುಷರು ಅಥವಾ ದೇವರ ಹೆಸರಿನಲ್ಲಿ ಬಂದವರು ಹೇಳಿಲ್ಲ. ನಾನು ಮಾರ್ಗ, ಸತ್ಯ ಮತ್ತು ಜೀವ.